ವೆಲ್ಕಮ್ ಬ್ಯಾಕ್ ಟು ವಿಡಿಯೋ ಪ್ರೆಪ್ ಪಾಯಿಂಟ್. ಈ ವಿಡಿಯೋದಲ್ಲಿ ನಾವು ಶಿಫ್ಟ್ ರೆಡ್ಯೂಸ್ ಪಾರ್ಸಿಂಗನ್ನು ನೋಡ್ಕೊಳ್ತಾ ಹೋಗೋಣ. ಆಯಿತಾ, ಇದರೊಳಗಡೆ ನಮಗೆ ಸ್ಟ್ಯಾಕ್ ಬರುತ್ತೆ, ಇನ್ಪುಟ್ ಬಫರ್ ಮತ್ತು ಆ್ಯಕ್ಷನ್. ಫಸ್ಟ್ ಇನ್ಪುಟ್ ಬಫರಲ್ಲಿ ಇನ್ಪುಟ್ ಏನಾಗಿರುತ್ತೆ ಅಂತಂದರೆ ಐ ಡಿ ಸ್ಟಾರ್ ಐ ಡಿನ ತಗೊಳ್ಳೋಣ. ಐ ಡಿ ಸ್ಟಾರ್ ಐ ಡಿ ಸ್ಟ್ಯಾಕಲ್ಲಿ ಫಸ್ಟು ಟಿ ಇರುತ್ತೆ, ಅದಕ್ಕೆ ಡಾಲರ್ ಸಿಂಬಲಿಂದ ನಾನು ಡಿನೋಟ್ ಮಾಡ್ಕೊಳ್ತಾ ಹೋಗ್ತೀನಿ. ಫಸ್ಟ್ ನಾವು ಶಿಫ್ಟ್ ಮಾಡ್ಕೊಳ್ಬೇಕು. ಏನನ್ನ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀನಿ ಅಂತಂದರೆ ಈ ಐ ಡಿನ ಸ್ಟ್ಯಾಕ್ಗೆ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಆವಾಗ ಇಲ್ಲೇನಾಯಿತು, ಸ್ಟಾರ್ ಐ ಡಿ ಉಳಿತು. ಈಗ ಐ ಡಿ ಸಿಂಗಲ್ಲಾಗಿ ಯಾವುದಾದ್ರೂ ಪ್ರೊಡ್ಯೂಸ್ ಮಾಡ್ತಾ ಇದೆಯಾ ಅಂತೇಳಿ ನೋಡಬೇಕು. ಎಫ್ ಏನು ಮಾಡ್ತಿದೆ, ಐ ಡಿನ ಪ್ರೊಡ್ಯೂಸ್ ಮಾಡ್ತಿದೆ, ಅದಕ್ಕೆ ರೆಡ್ಯೂಸ್ ಮಾಡ್ಕೊಳ್ತಾ ಹೋಗೋ ಎಫ್ ಟೆನ್ಸ್ ಟು ಐ ಡಿ. ಅವಾಗೇನಾಯಿತು, ಇಲ್ಲಿ ಎಸ್ ಇರೋದು ಎಫ್ ಆಯಿತು. ಇಲ್ಲೇನಾಗಿರುತ್ತೆ, ಸ್ಟಾರ್ ಐ ಡಿ ಹಾಗೇ ಇರುತ್ತೆ. ಎಫ್ ಯಾವ್ದಾದ್ರು ಸಿಂಗಲಾಗಿ ಪ್ರೊಡ್ಯೂಸ್ ಮಾಡ್ತಿದೆ, ಗಿವನ್ ಆಗಿರುವಂಥ ಪ್ರೊಡಕ್ಷನ್ಸ್ ಅಂತ ನೋಡಬೇಕು. ಟಿ ಪ್ರೊಡ್ಯೂಸ್ ಆಗ್ತಿದೆ, ಅದಕ್ಕೆ ರೆಡ್ಯೂಸ್ ಮಾಡು ಟಿ ಟೆನ್ಸ್ ಟು ಐ ಡಿ. ಎಫ್ ನಾನು ಟಿ ಆಗಿ ರೆಡ್ಯೂಸ್ ಮಾಡ್ತೀನಿ. ನೆಕ್ಸ್ಟ್ ಟಿ ಯಾವುದಾದ್ರೂ ಸಿಂಗಲಾಗಿ ಪ್ರೊಡ್ಯೂಸ್ ಮಾಡ್ತಾ ಇದೆಯಾ ಅಂತೇಳಿ ನೋಡಬೇಕು. ಟಿ ಯಾವುದು ಪ್ರೊಡ್ಯೂಸ್ ಮಾಡ್ತಾ ಇದೆ, ನಮಗೆ ಇ ಪ್ರೊಡ್ಯೂಸ್ ಮಾಡ್ತಾ ಇದೆ. ಆವಾಗ ನನಗೆ ಇಲ್ಲಿ ಒಂದು ಕಾನ್ಫ್ಲಿಕ್ಟ್ ಆಗುತ್ತೆ, ಯಾವುದು ಶಿಫ್ಟ್ ಮಾಡೋದ ರೆಡ್ಯೂಸ್ ಮಾಡೋದ ಅಂತೇಳಿ ಗೊತ್ತಾಗಲ್ಲ. ಏನಕ್ಕೆ ಅಂತಂದರೆ, ನಾವು ಸ್ಟಾರ್ಟಿಂಗ್ ಆಗಿರುವಂಥ ಪ್ರೊಡಕ್ಷನ್ಸ್ನ ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿದರೆ, ನನಗೆ ಇನ್ಪುಟ್ ಬಫರ್ ಟಿ ಆಗಿರಬೇಕು. ಆವಾಗ ಮಾತ್ರ ಸ್ಟಾರ್ಟಿಂಗ್ ಇನ್ಪುಟನ್ನು ಯೂಸ್ ಮಾಡ್ಕೊಳ್ಳೋದಕ್ಕಾಗೋದು. ಅದಕ್ಕೋಸ್ಕರ ಇಲ್ಲಿ ನಾವು ಟೀನ ಶಿಫ್ಟ್ ಮಾಡ್ಕೊಳ್ತೀವಿ. ಅಂದರೆ ಈಗ ಶಿಫ್ಟು ಮತ್ತು ರೆಡ್ಯೂಸ್ ಇದು ಯಾವುದೇ ಪ್ರೊಡಕ್ಷನ್ನ ಯೂಸ್ ಮಾಡೋದಿಲ್ಲ, ಡೈರೆಕ್ಟಾಗಿ ಶಿಫ್ಟ್ ಮಾಡ್ಕೊಳ್ತೀವಿ ಇನ್ಪುಟ್ ಬಫರಿಂದ ಒಂದು ವ್ಯಾಲ್ಯೂನ ಸ್ಟಾರ್. ಇಲ್ಲಿ ಟಿ ಹಾಗೆ ಇರುತ್ತೆ, ಇಲ್ಲಿ ಐ ಡಿ ಉಳಿಯುತ್ತಲ್ವ ನಮಗೆ. ನೆಕ್ಸ್ಟು ಟಿ ಸ್ಟಾರ್ ಅಂತ ಹೇಳಿ ಯಾವುದಾದ್ರೂ ಇದೆಯಾ, ಇಲ್ಲ, ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಯಾವುದನ್ನು ಶಿಫ್ಟ್ ಮಾಡಿಕೊಂಡೆ, ಐ ಡಿ. ಆ ಐ ಡಿ ಎಲ್ಲಾದರೂ ಸಿಂಗಲಾಗಿ ಪ್ರೊಡ್ಯೂಸ್ ಆಗಿದೆಯಾ, ಎಫ್ ಟೆನ್ಸ್ ಟು ಐ ಡಿ. ಆ ಐ ಡಿನ ಎಫ್ ಅಂತೇಳಿ ಬರ್ಕೊಳ್ತೀನಿ. ಈಗ ಟಿ ಸ್ಟಾರ್ ಎಫ್ ಅಂತೇಳಿ ಯಾವ್ದಾದ್ರು ಪ್ರೊಡ್ಯೂಸ್ ಮಾಡ್ತಾ ಇದೆಯಾ, ಟಿ ಪ್ರೊಡ್ಯೂಸ್ ಮಾಡ್ತಾಯಿದೆ, ಅದಕ್ಕೆ ಟಿ ಸ್ಟಾರ್ ಎಫ್ ಇದೆಲ್ಲ ಏನು ಮಾಡ್ಕೊಳ್ತಾ ಇರೋದು, ರೆಡ್ಯೂಸ್. ಈ ಟಿ ಸ್ಟಾರ್ ಎಫ್ನ ಏನಂತೇಳಿ ತಗೊಳ್ತಾ ಹೋಗ್ಬೋದು, ಟಿ ಅಂತೇಳಿ. ಈಗ ನಾನು ಟಿ ಬಫರ್ ಇತ್ತು ಅಂತ ಅಂದಾಗ ಸ್ಟಾರ್ಟಿಂಗ್ ಪ್ರೊಡಕ್ಷನ್ನ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕೆ ಇ ಟೆನ್ಸ್ ಟು ಟಿ ಅಂತೇಳಿ ರೆಡ್ಯೂಸ್ ಮಾಡ್ಕೊಳ್ತೀನಿ. ಯಾವಾಗ ನಮಗೆ ಸ್ಟಾರ್ಟಿಂಗ್ ಪ್ರೊಡಕ್ಷನ್ಸ್ ಬರುತ್ತೋ ಆವಾಗ ಅಕ್ಸೆಪ್ಟ್ ಆಗಿದೆ ಅಂತೇಳಿ ಅರ್ಥ. ಇಲ್ಲಿ ಅಕ್ಸೆಪ್ಟ್ ಅಂತೇಳಿ ಬರೀಬೇಕು. ಇದರೊಳಗಡೆ ಇನ್ನೊಂದು ಪ್ರಾಬ್ಲಮ್ನ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನಿಗೆ ಈಗ ನಾವು ಸ್ಟ್ಯಾಕ್ ಮತ್ತು ಇನ್ಪುಟ್ ಬಫರ್ ಆ್ಯಕ್ಷನ್ಸ್ನ ಬರೆಯೋಣ. ಸ್ಟ್ಯಾಕ್ ಇನ್ಪುಟ್ ಬಫರ್ ಮತ್ತು ಆ್ಯಕ್ಷನ್. ಇನ್ಪುಟ್ ಬಫರಿಗೆ ನಾವು ಯಾವ ಇನ್ಪುಟ್ ಸ್ಟ್ರಿಂಗನ್ನು ತಗೊಳ್ಳೋಣ ಅಂತಂದರೆ, ಎಕ್ಸ್ ಪ್ಲಸ್ ಎಕ್ಸ್ ಸ್ಟಾರ್ ಎಕ್ಸ್, ಲಾಸ್ಟಿಗೆ ಡಾಲರ್ ಸಿಂಬಲ್ನ ಹಾಕ್ಕೊಳ್ಬೇಕು. ಇಲ್ಲಿ ಸ್ಟ್ಯಾಕಲ್ಲಿ ಸ್ಟಾರ್ಟಿಂಗಲ್ಲಿ ಡಾಲರ್ ಸಿಂಬಲ್. ಫಸ್ಟ್ ನಾನು ಶಿಫ್ಟನ್ನ ಮಾಡ್ಕೊಳ್ತಾ ಹೋಗ್ತೀನಿ. ಓಪನ್ ಬ್ರೇಸ್ ಹೋದಾಗ ಇಲ್ಲಿ ಎಕ್ಸ್ ಪ್ಲಸ್ ಎಕ್ಸ್ ಸ್ಟಾರ್ ಎಕ್ಸ್ ಉಳಿಯುತ್ತೆ. ಈಗ ನಂಗೆ ಓಪನ್ ಬ್ರೇಸ್ ಮಾತ್ರ ಎಲ್ಲಾದರೂ ಸಿಂಗಲಾಗಿ ಪ್ರೊಡ್ಯೂಸ್ ಆಗಿದೆ ಅಂತೇಳಿ ನೋಡ್ಕೊಳ್ಬೇಕು. ಎಲ್ಲೂ ಆಗಿಲ್ಲ, ಅದಕ್ಕೋಸ್ಕರ ನೆಕ್ಸ್ಟನ್ನ ಶಿಫ್ಟ್ ಮಾಡ್ಕೊಳ್ಬೇಕು, ನೆಕ್ಸ್ಟ್ ವ್ಯಾಲ್ಯೂ. ಆವಾಗ ಏನಾಗುತ್ತೆ, ಎಕ್ಸ್ ಪ್ಲಸ್ ಎಕ್ಸ್ ಸ್ಟಾರ್ ಎಕ್ಸ್ ಡಾಲರ್ ಹಾಗಿರುತ್ತೆ. ಎಕ್ಸ್ ಸಿಂಗಲಾಗಿ ಯಾವ್ದಾದ್ರು ಪ್ರೊಡ್ಯೂಸ್ ಮಾಡ್ತಾಯಿದೆ, ಎಸ್ ಪ್ರೊಡ್ಯೂಸ್ ಮಾಡ್ತಾಯಿದೆ, ಅದಕ್ಕೆ ರೆಡ್ಯೂಸ್ ಮಾಡ್ಕೊಳ್ಬೇಕು. ಎಸ್ ಟೆನ್ಸ್ ಟು ಎಕ್ಸ್ ಡಾಲರ್, ಇದು ಎಸ್ ಆಯಿತು. ನೆಕ್ಸ್ಟ್ ಪ್ಲಸ್ ಎಕ್ಸ್ ಸ್ಟಾರ್ ಎಕ್ಸ್ ಡಾಲರ್. ಈಗ ಎಸ್ಸನ್ನು ಯಾವುದಾದ್ರೂ ಸಿಂಗಲಾಗಿ ಪ್ರೊಡ್ಯೂಸ್ ಮಾಡ್ತಾ ಇದೆಯಾ, ಇಲ್ಲ, ಅದಕ್ಕೆ ಶಿಫ್ಟ್ ಮಾಡ್ಕೊಳ್ಬೇಕು. ಪ್ಲಸ್ಸನ್ನು ಶಿಫ್ಟ್ ಮಾಡ್ಕೊಳ್ತೀನಿ, ಆವಾಗ ಎಕ್ಸ್ ಸ್ಟಾರ್ ಎಕ್ಸ್ ಡಾಲರ್ ಉಳಿತು. ಎಸ್ ಪ್ಲಸ್ ಅಂತ ಯಾವುದಾದ್ರೂ ಇದೆಯಾ ಅಂತ ನೋಡಬೇಕು. ಯಾವುದೂ ಪ್ರೊಡ್ಯೂಸ್ ಮಾಡ್ತಾಯಿಲ್ಲ, ಅದಕ್ಕೋಸ್ಕರ ಮತ್ತೆ ಶಿಫ್ಟ್ ಮಾಡ್ಕೊಳ್ಬೇಕು. ಡಾಲರ್ ಎಸ್ ಪ್ಲಸ್ ಆ ಎಕ್ಸನ್ನು ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಏನು ಉಳಿಯುತ್ತೆ ಅದನ್ನು ಆ್ಯಸ್ ಇಟ್ ಈಸ್ ಬರೀಬೇಕು. ಅದಾದಮೇಲೆ ಸಿಂಗಲ್ ಎಕ್ಸನ್ನು ಯಾವ್ದಾದ್ರು ಪ್ರೊಡ್ಯೂಸ್ ಮಾಡ್ತಾ ಇದೆಯಾ ಅಂತೇಳಿ, ಎಸ್ ಎಕ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಅದಕ್ಕೆ ರೆಡ್ಯೂಸ್ ಎಸ್ ಟು ಎಕ್ಸ್ ಡಾಲರ್ ಎಸ್ ಆಗುತ್ತೆ. ನೆಕ್ಸ್ಟ್
ಎಸ್ ಪ್ಲಸ್ ಎಸ್ಸನ್ನು ಯಾವ್ದಾದ್ರು ಪ್ರೊಡ್ಯೂಸ್ ಮಾಡ್ತದೆ ಅಂತ ಹೇಳಿ ನೋಡಿದ್ರೆ ಎಸ್ ಪ್ರೊಡ್ಯೂಸ್ ಮಾಡ್ತದೆ, ಆದರೆ ನಾವು ಅದನ್ನು ತೊಗೊಳೋದಕ್ಕಾಗಲ್ಲ, ಯಾಕಂದರೆ ಸ್ಟಾರ್ಟಿಂಗ್ ಆಗಿರುವಂಥ ಪಾಯಿಂಟ್ ಆಗಿರುತ್ತೆ, ಸ್ಟಾರ್ಟಿಂಗ್ ಪ್ರೊಡಕ್ಷನ್ಸ್ ಆಗಿರುತ್ತೆ. ಅದಕ್ಕೋಸ್ಕರ ಹಾಗೆ ಬಿಡಬೇಕು. ನೆಕ್ಸ್ಟ್ ಶಿಫ್ಟ್ ಮಾಡ್ಕೊಳ್ತಾ ಹೋಗಬೇಕು. ಡಾಲರ್ ಎಸ್ ಪ್ಲಸ್ ಎಸ್ ಏನನ್ನ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀನಿ, ಕ್ಲೋಸ್ ಬ್ರೇಸ್ ಸ್ಟಾರ್ ಎಸ್ ಡಾಲರ್. ಈಗ ಓಪನ್ ಬ್ರೇಸ್ ಮತ್ತು ಕ್ಲೋಸ್ ಬ್ರೇಸ್ ಯಾವುದಾದ್ರೂ ಪ್ರೊಡಕ್ಷನ್ಸ್ ಇದೆಯಾ ಅಂತೇಳಿ ನೋಡಬೇಕು. ನಮ್ಮ ಹತ್ರ ನಾವು ಬರೀ ಲಾಸ್ಟಲ್ಲಿ ಎಸ್ ಪ್ಲಸ್ ಎಸ್ ಅಂತೇಳಿ ಬಂದಾಗ ನಾವು ಫಸ್ಟ್ ಪ್ರೊಡಕ್ಷನ್ ಯೂಸ್ ಮಾಡೋದಕ್ಕಾಗಲ್ಲ. ಬ್ರ್ಯಾಕೆಟ್ ಕ್ಲೋಸ್ ಆದಮೇಲೆ ಫಸ್ಟ್ ಪ್ರೊಡಕ್ಷನ್ನ ಯೂಸ್ ಮಾಡ್ಬೋದು. ಅದಕ್ಕೆ ರೆಡ್ಯೂಸ್ ಎಸ್ ಟೆನ್ಸ್ ಟು ಎಸ್ ಪ್ಲಸ್ ಎಸ್ ಅಂತೇಳಿ ತಗೊಳ್ತೀನಿ. ಆವಾಗ ಏನಾಯಿತು, ಎಸ್ ಆಯಿತು, ಸ್ಟಾರ್ ಎಕ್ಸ್. ಈಗ ಇದನ್ನು ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದೀರ ಪ್ರೊಡಕ್ಷನ್ಸಲ್ಲಿದೆ, ಅದಕ್ಕೋಸ್ಕರ ಎಸ್ ಟೆನ್ಸ್ ಟು ಇದನ್ನು ರೆಡ್ಯೂಸ್ ಮಾಡ್ಕೊಳ್ತಾ ಹೋಗ್ತೀನಿ ಎಸ್ಸಿಗೆ, ಸ್ಟಾರ್ ಎಕ್ಸ್. ಈಗ ಶಿಫ್ಟ್ ಮಾಡ್ಕೊಳ್ತಾ ಹೋಗಬೇಕು. ಎಸ್ ಸ್ಟಾರ್ ಇನ್ಪುಟ್ ಬಫರಲ್ಲಿ ಎಕ್ಸ್ ಮಾತ್ರ ಉಳಿಯುತ್ತೆ. ಎಸ್ ಸ್ಟಾರ್ ಅಂತೇಳಿ ಇದೆಯಾ ನಮ್ಮ ಪ್ರೊಡಕ್ಷನ್ಸಲ್ಲಿ? ಇಲ್ಲ. ಅದಕ್ಕೆ ಶಿಫ್ಟ್ ಎಸ್ ಸ್ಟಾರ್ ಎಕ್ಸ್. ಇಲ್ಲಿ ಇನ್ಪುಟ್ ಖಾಲಿ ಆಯಿತು. ರೆಡ್ಯೂಸ್ ಮಾಡೋಣ. ಎಸ್ಸನ್ನು ಎಕ್ಸ್ ಆಗಿ ನಮಗೆ ಸಿಂಗಲ್ ಪ್ರೊಡಕ್ಷನ್ಸ್ ಇದೆ, ಅದನ್ನು ರೆಡ್ಯೂಸ್ ಮಾಡ್ಕೊಳ್ಬೇಕು. ಎಸ್ ಸ್ಟಾರ್ ಎಸ್, ಎಸ್ ಸ್ಟಾರ್ ಎಸ್ ಇದೆಯಾ? ಇದೆ. ಅದಕ್ಕೆ ರೆಡ್ಯೂಸ್ ಮಾಡು ಎಸ್ ಟೆನ್ಸ್ ಟು ಎಸ್ ಸ್ಟಾರ್ ಎಸ್. ಯಾವಾಗ ನಮ್ಮ ಇನ್ಪುಟ್ ಬಫರು ಖಾಲಿ ಆಗುತ್ತೋ ಆಮೇಲೆ ನಮಗೆ ಎಲ್ಲದೂ ರೆಡ್ಯೂಸ್ ಮಾಡಿ ಆದಮೇಲೆ ಈ ಸ್ಟೇಟಲ್ಲಿ ಅಕ್ಸೆಪ್ಟ್ ಸ್ಟೇಟ್ ಆಗುತ್ತೆ. ಯಾವಾಗ ನಮಗೆ ಸ್ಟಾರ್ಟಿಂಗ್ ಸಿಂಬಲ್ ಬರುತ್ತಲ್ವ ಆವಾಗ ಅದು ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಈಗ ಇನ್ನೊಂದು ಕ್ವಶನ್ನ ನಾವು ನೋಡ್ಕೊಳ್ತಾ ಹೋಗೋಣ. ಇದಕ್ಕೂ ಕೂಡ ಸೇಮ್ ಸ್ಟ್ಯಾಕ್ ಬರುತ್ತೆ. ಇನ್ಪುಟ್ ಬಫರ್, ಅದಾದಮೇಲೆ ಆ್ಯಕ್ಷನ್. ಡಿಫ್ರೆಂಟ್ ಪ್ರಾಬ್ಲಮ್ ಯಾಕೆ ಮಾಡ್ತಾ ಇರೋದು ಅಂತಂದರೆ ಆ ರೂಲ್ಸ್ ಈಗ ಫಸ್ಟ್ ಪ್ರೊಡಕ್ಷನ್ಗೆ ಯೂಸ್ ಮಾಡೋದಕ್ಕೆ ಸೆಕೆಂಡ್ ಕ್ವಶನಲ್ಲಿ ನಮಗೆ ಗೊತ್ತಾಯ್ತಲ್ವಾ ಯಾವ ಥರ. ಈಗ ಎಸ್ ಲಾಸ್ಟಿಗೆ ಬಂದಿರುತ್ತೆ, ಅವಾಗ ನಾವು ಯೂಸ್ ಮಾಡ್ತಿರಲ್ಲ, ಅದು ಬ್ರ್ಯಾಕೆಟಿಂದ ಎನ್ಕ್ಲೋಸ್ ಆದಾಗ ನಾವು ಫಸ್ಟ್ ಪ್ರೊಡಕ್ಷನ್ನ ಯೂಸ್ ಮಾಡ್ಕೊಳ್ತಾ ಹೋಗಿರ್ತೀವಿ. ಈಗ ಸ್ಟ್ಯಾಕ್ ಇನ್ಪುಟ್ ಬಫರಲ್ಲಿ ನಾವು ಈಕ್ವೇಷನ್ನ ತೊಗೊಂಡ ಸಿ ಮೈನಸ್ ಸಿ ಪ್ಲಸ್ ಸಿ ಅಂತೇಳಿ ಒಂದು ಇನ್ಪುಟ್ ಕೊಟ್ಟಿರ್ತಾರೆ ಸ್ಟ್ರಿಂಗು. ಇದು ಎಂಟಿ ಆಗಿರುತ್ತೆ. ಫಸ್ಟ್ ನಾವು ಶಿಫ್ಟ್ ಆ್ಯಕ್ಷನ್ನ ಮಾಡ್ಕೊಳ್ತಾ ಹೋಗಬೇಕು. ಈ ಸಿನ ಶಿಫ್ಟ್ ಮಾಡಿದಾಗ ಸ್ಟ್ಯಾಕಲ್ಲಿ ಸಿ ಬರುತ್ತೆ, ಇಲ್ಲಿ ಮೈನಸ್ ಸಿ ಪ್ಲಸ್ ಸಿ ಡಾಲರ್. ಸಿ ಸಿಂಗಲ್ಲಾಗಿ ಪ್ರೊಡಕ್ಷನ್ಸ್ ಇದೆಯಾ? ಟಿ ಇಂದ ಸಿ ಬರ್ತಾ ಇದೆ, ಅದಕ್ಕೋಸ್ಕರ ರೆಡ್ಯೂಸ್ ಮಾಡ್ತಾ ಹೋಗ್ತೀನಿ. ಟಿ ಟೆನ್ಸ್ ಟು ಸಿ. ಆವಾಗ ಏನಾಯ್ತಿದ್ದು ಟಿ. ಈಗ ಟಿ ಸಿಂಗಲ್ ಪ್ರೊಡಕ್ಷನ್ಸ್ ಇದೆಯಾ? ಯಾವುದೂ ಇಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಶಿಫ್ಟ್ ಮೈನಸ್ನ ಶಿಫ್ಟ್ ಮಾಡ್ತೀವಿ, ಟಿ ಮೈನಸ್ ಬರುತ್ತೆ. ಉಳಿದಿದ್ದೇನು? ಸಿ ಪ್ಲಸ್ ಸಿ. ಈಗ ಟಿ ಮೈನಸ್ ಅಂತ ಇದೆಯಾ? ಇಲ್ಲ. ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಟಿ ಮೈನಸ್ ಓಪನ್ ಬ್ರೇಸಸ್, ಅವಾಗ ಇಲ್ಲಿ ಸಿ ಪ್ಲಸ್ ಸಿ ಕ್ಲೋಸ್ ಬ್ರೇಸ್. ಟಿ ಮೈನಸ್ ಓಪನ್ ಬ್ರೇಸ್ ಅಂತ ಇದೆಯಾ? ಇಲ್ಲ. ಅದಕ್ಕೆ ಶಿಫ್ಟ್ ಮಾಡ್ತಾ ಹೋಗ್ತೀನಿ. ಟಿ ಮೈನಸ್ ಓಪನ್ ಬ್ರೇಸ್ ಸಿ, ಇಲ್ಲಿ ಪ್ಲಸ್ ಸಿ ಉಳಿತು ಡಾಲರ್. ಸಿನ ನಮಗೆ ಟಿ ಇಂದ ಸಿ, ಇದನ್ನು ನಾನು ಏನು ಮಾಡ್ತೀನಿ, ರೆಡ್ಯೂಸ್ ಮಾಡ್ಕೊಳ್ಬೋದು. ಟಿ ಮೈನಸ್ ಸಿ ಏನಾಗಿದೆ, ಟಿ ಟೆನ್ಸ್ ಟು ಸಿ ಅನ್ನೋ ಪ್ರೊಡಕ್ಷನ್ಸ್ ಇದೆ, ಅದಕ್ಕೆ ಪ್ಲಸ್ ಸಿ. ಈಗ ಮತ್ತೆ ಏನು ಮಾಡಬೇಕು, ಶಿಫ್ಟ್, ಯಾಕಂದರೆ ಯಾವ ಪ್ರೊಡಕ್ಷನ್ನು ಕೂಡ ಇಲ್ಲ. ಟಿ ಮೈನಸ್ ಟಿ ಪ್ಲಸ್. ಟಿ ಪ್ಲಸ್ ಅಂತ ಇದೆಯಾ? ಇಲ್ಲ. ಅದಕ್ಕೆಲ್ಲ ಏನಾಯಿತು, ಸಿ. ಮತ್ತೆ ಇಲ್ಲಿ ಶಿಫ್ಟ್ ಮಾಡ್ಕೊಳ್ಬೇಕು. ಎಸ್ ಟೆನ್ಸ್ ಟು ಟಿ ಮೈನಸ್ ಟಿ ಪ್ಲಸ್ ಸಿ, ಇಲ್ಲಿ ಕ್ಲೋಸ್ ಬ್ರೇಸ್. ರೆಡ್ಯೂಸ್ ಮಾಡಬೇಕು. ನಮಗೆ ಗೊತ್ತು ಟಿ ಟೆನ್ಸ್ ಟು ಸಿ, ಟಿ ಮೈನಸ್ ಟಿ ಪ್ಲಸ್ ಟಿ. ಟಿ ಪ್ಲಸ್ ಟಿ ಅಂತ ಇದೆ, ಆದರೆ ಯಾವ ಪ್ರೊಡಕ್ಷನಲ್ಲಿದೆ? ಫಸ್ಟ್ ಪ್ರೊಡಕ್ಷನ್ಸ್. ಅದಕ್ಕೆ ನಾವು ಅದನ್ನು ರೆಡ್ಯೂಸ್ ಮಾಡೋದಕ್ಕಾಗೋದಿಲ್ಲ, ಶಿಫ್ಟ್ ಮಾಡಬೇಕು. ಮೈನಸ್ ಟಿ ಪ್ಲಸ್ ಟಿ. ಇನ್ಪುಟ್ ಬಫರ್ ಖಾಲಿ ಆದಮೇಲೆ ನಾವು ಫಸ್ಟ್ ಪ್ರೊಡಕ್ಷನ್ ಯೂಸ್ ಮಾಡ್ಬೋದು. ಟಿ ಟೆನ್ಸ್ ಟು ಟಿ ಪ್ಲಸ್ ಟಿ, ಟಿ ಮೈನಸ್ ಟಿ. ಟಿ ಟೆನ್ಸ್ ಟು ನಮಗೆ ಪ್ರೊಡಕ್ಷನ್ ಇದೆ ಟಿ. ಇದೆಲ್ಲ ಏನು ಮಾಡ್ತಾ ಇರೋದು, ನಾವು ರೆಡ್ಯೂಸ್ ಮಾಡ್ತಾ ಇರೋದು. ರೆಡ್ಯೂಸ್ ಟಿ ಮೈನಸ್ ಟಿ, ಮತ್ತು ಲಾಸ್ಟಿಗೆ ರೆಡ್ಯೂಸ್ ಮಾಡಬೇಕು ಟಿ ಮೈನಸ್ ಟಿ. ಅವಾಗ ನಮಗೆ ಸ್ಟಾರ್ಟಿಂಗ್ ಪ್ರೊಡಕ್ಷನ್ಸ್ ಬರುತ್ತೆ, ಇಲ್ಲಿ ಎಮ್ ಟಿ. ಆವಾಗ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೋದು.
ಆಯಿತಾ. ಇನ್ನೊಂದು ಕ್ವಶನ್ನು ಕೂಡ ನೋಡೋಣ. ಈ ಕ್ವಶನಿಗೆ ನಮಗೆ ಇನ್ಪುಟ್ ಏನು ಕೊಟ್ಟಿದ್ದಾರೆ ಅಂತಂದರೆ ಕ್ವಶನ್ ಪೇಪರಲ್ಲಿ ಬಂದಿರೋವಂಥ ಪ್ರಾಬ್ಲಮ್ಮು AAA++ ಅಂತೇಳಿ ಕ್ವಶನ್ ಕೊಟ್ಟಿದ್ದಾರೆ. ಇಲ್ಲಿ ಟಿ ಏನೂ ಇರೋದಿಲ್ಲ. ಫಸ್ಟ್ ನಾವು ಶಿಫ್ಟ್ ಮಾಡ್ಕೊಳ್ತಾ ಹೋಗೋಣ. ಆ್ಯಕ್ಷನ್ ಏನು, ಶಿಫ್ಟ್ ಮಾಡೋಣ. ಒಂದು ಎನ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. ಸಿಂಗಲ್ ಆಗಿ ಪ್ರೊಡಕ್ಷನ್ಸ್ ಇದೆಯಾ ಅಂತ ನೋಡಬೇಕು. ಪ್ರೊಡ್ಯೂಸಸ್ ಎ. ಅದಕ್ಕೆ ಏನು ಮಾಡ್ತೀನಿ, A++ ಬರುತ್ತೆ. ರೆಡ್ಯೂಸ್ ಮಾಡ್ಕೊಳ್ಬೋದಲ್ವಾ, ಟೆಂಡ್ಸ್ ಟು ಎ. ಆವಾಗ ಇದೇನಾಯಿತು, ಎಸ್. ನೆಕ್ಸ್ಟು ಆಗಿ ಸಿಂಗಲಾಗಿ ಪ್ರೊಡಕ್ಷನ್ಸ್ ಇದೆಯಾ, ಇಲ್ಲ. ಅದಕ್ಕೆ ಏನು ಮಾಡ್ಕೊಳ್ಬೇಕು, ಶಿಫ್ಟ್ ಮಾಡ್ಕೊಳ್ಬೇಕು. ಶಿಫ್ಟ್ ಎ ಬರುತ್ತೆ. A*A++ ಈಗ ರೆಡ್ಯೂಸ್ ಮಾಡ್ಕೊಳ್ಬೋದು, ಯಾಕಂದರೆ ಟೆಂಡ್ಸ್ ಟು ಎ ನಮಗೆ ಪ್ರೊಡಕ್ಷನ್ ಇದೆ. ಎಸ್ ಆಯಿತು. ಈಗ A*A++ ಶಿಫ್ಟ್ ಮಾಡ್ಕೊಳ್ಬೇಕು. ಯಾವುದನ್ನು, ಎನ ಶಿಫ್ಟ್ ಮಾಡ್ಕೊಳ್ತೀನಿ. ಎ ಸೇಮ್ $++ ಈಗ ರೆಡ್ಯೂಸ್ ಮಾಡ್ಕೊ. ಟೆಂಡ್ಸ್ ಟು ಎ. $SSS*A++ ಈಗ ಏನು ಮಾಡಬೇಕು, ಶಿಫ್ಟ್ ಮಾಡ್ಕೊಳ್ಬೇಕು. ಏನಕ್ಕೆ ಅಂತಂದರೆ ಎಸ್ ಅನ್ನೋ ಪ್ರೊಡಕ್ಷನ್ಸ್ ಇಲ್ಲ, ಅದಕ್ಕೋಸ್ಕರ ಶಿಫ್ಟ್ ಮಾಡ್ಕೊಳ್ತಾ ಹೋಗ್ತೀನಿ. $SSS*A++ ಈಗ ನನಗೆ $SS* ಇದೆ ಅಲ್ವಾ, ಈಗ ರೆಡ್ಯೂಸ್ ಮಾಡ್ಕೊಳ್ಬೋದು. ಟೆಂಡ್ಸ್ ಟು SS*. SS* ಏನಾಯಿತು, ಎಸ್ ಆಯಿತು. ನೆಕ್ಸ್ಟ್ A++ ಶಿಫ್ಟ್ ಮಾಡ್ಕೊಳ್ಬೇಕು. SSA++ ಉಳಿತು. ಈಗ ರೆಡ್ಯೂಸ್ ಮಾಡ್ಕೊಳ್ಬೇಕು. ಟೆಂಡ್ಸ್ ಟು ಎ. ಎಸ್. ನೆಕ್ಸ್ಟು ಶಿಫ್ಟ್. SSS+. ಈಗೇನು ಮಾಡ್ಕೊಳ್ಬೇಕು ಅಂತಂದರೆ, ಈಗ ನಾವು ಆ ಪ್ರೊಡಕ್ಷನ್ನ ಯೂಸ್ ಮಾಡ್ಬೋದು. SS+ ಇದೆ, ಅದಕ್ಕೋಸ್ಕರ ಟೆಂಡ್ಸ್ ಟು SS+ ಇದೆಯಲ್ವಾ, ಎಸ್ ಆಗಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಶಿಫ್ಟ್ ಮಾಡಬೇಕು. ಖಾಲಿ ಆದಾಗ ಟೆಂಡ್ಸ್ ಟು SS+. ಇದು ಟಿ, ಆವಾಗ ಅಕ್ಸೆಪ್ಟ್ ಮಾಡ್ಕೊಳ್ತಾ ಹೋಗ್ತೀವಿ. ಲಾಸ್ಟ್ ಕ್ವಶನ್ನು SR ಪಾರ್ಸಿಂಗಲ್ಲಿ ಲಾಸ್ಟ್ ಕ್ವಶನ್ ನೋಡೋಣ. ಫಸ್ಟ್ ಏನು ಮಾಡ್ಕೊಳ್ತೀನಿ ಅಂತಂದರೆ, ಶಿಫ್ಟ್ ಮಾಡ್ಕೊಳ್ಬೇಕು. ಯಾವುದನ್ನು, ಓಪನ್ ಬ್ರೇಸಸ್ನ ಶಿಫ್ಟ್ ಮಾಡ್ತೀಯಾ, ಉಳಿಯೋದನ್ನು ಹಾಗೆ ಬರೋಣ. ಓಪನ್ ಬ್ರೇಸ್, A, ಕ್ಲೋಸ್ ಬ್ರೇಸಸ್. ಈಗ ಸಿಂಗಲ್ ಆಗಿ ಇದೆಯಾ, ಓಪನ್ ಬ್ರೇಸ್ ಇಲ್ಲ, ಅದಕ್ಕೆ ಮತ್ತೆ ಶಿಫ್ಟ್ ಮಾಡ್ಕೊಳ್ಬೇಕು. ಎನ ಶಿಫ್ಟ್ ಮಾಡ್ಕೊಳ್ತೀನಿ, A ಇದೆಯಾ, ಹೌದು. ಏನು ಮಾಡ್ತಿದೆ, ಪ್ರೊಡ್ಯೂಸಸ್ತೆ ಎನ ಪ್ರೊಡ್ಯೂಸ್ ಮಾಡ್ತಿದೆ. ಶಿಫ್ಟ್ ರೆಡ್ಯೂಸ್. ನೆಕ್ಸ್ಟ್ ಎಸ್ಸನ್ನು ಸಿಂಗಲಾಗಿ ಯಾವ್ದಾದ್ರು ಪ್ರೊಡ್ಯೂಸ್ ಮಾಡ್ತಾ ಇದೆಯಾ, ಹೌದು. ಮಾಡ್ತಾ ಇದೆ, ಅದಕ್ಕೆ ಟೆಂಡ್ಸ್ ಟು ಎಸ್. ಈಗ ಎಲ್ಲನ್ನ ಸಿಂಗಲಾಗಿ ಮಾಡ್ತಾ ಇದೆಯಾ, ಇಲ್ಲ. ಆವಾಗ ನಾವು ಶಿಫ್ಟ್ ಮಾಡ್ಕೊಳ್ಬೇಕು. ಕಾಮ ಮಾತ್ರ ಇದೆಯಾ, ಇಲ್ಲ, ಅದಕ್ಕೆ ಶಿಫ್ಟ್. ಇದು ಕೂಡ ಯಾವುದೇ ಪ್ರೊಡಕ್ಷನ್ಸ್ ಇಲ್ಲ, ಸೊ ಶಿಫ್ಟ್ ಮಾಡಬೇಕು. ಅವಾಗ ಎ ಉಳಿಯುತ್ತೆ. ಏನಾಗಿದೆ, ಟೆಂಡ್ಸ್ ಟು ಎ ಇದೆ, ಅದಕ್ಕೆ ರಿಡ್ಯೂಸ್ ಮಾಡ್ಕೊಳ್ತೀನಿ. ಎಸ್.
ರೆಡ್ಯೂಸ್ ಮಾಡ್ಕೊಳ್ಬೇಕು. ಎಲ್ ಟೆನ್ಸ್ ಟು ಎಸ್, ಕಾಮ ಎ, ಶಿಫ್ಟ್ ಮಾಡಬೇಕು. ಎಲ್ ಕಾಮ ಎಲ್ ಕಾಮ, ಇಲ್ಲಿ ಎ ಉಳಿತು. ನೆಕ್ಸ್ಟ್ ಈಗ ಇದು ಕೂಡ ಪ್ರೊಡಕ್ಷನ್ಸ್ ಇಲ್ಲ, ಅದಕ್ಕೆ ಶಿಫ್ಟ್ ಮಾಡ್ಕೊಳ್ತಾ ಹೋಗಬೇಕು. ಎಲ್ ಕಾಮ ಎ ಆಯಿತಾ. ಆ ಎನ ನಾವೇನು ಮಾಡಬೇಕು, ಎಸ್ಸಿಂದ ಪ್ರೊಡಕ್ಷನ್ಸ್ ಇದೆ, ಅದಕ್ಕೆ ಎಲ್ ಕಾಮ ಎಸ್ ಅಂತ ಇದೆಯಾ ನಮಗೆ, ಇದೆ. ಅದಕ್ಕೋಸ್ಕರ ಮತ್ತೆ ಏನು ಮಾಡ್ತೀನಿ, ರೆಡ್ಯೂಸ್ ಎಲ್ ಟೆನ್ಸ್ ಟು ಎಲ್ ಕಾಮ ಎಸ್, ಎಲ್ ಕಾಮ ಎಸ್ನ ಎಲ್ ಅಂತೇಳಿ ಬರಿತೀನಿ, ಇದಿಲ್ಲಲ್ಲ ಎಲ್ ಅಂತ ಬರಿತೀನಿ. ಈಗ ಶಿಫ್ಟ್ ಮಾಡಬೇಕು. ಎಲ್ ಕಾಮ ಇದು. ಈಗ ಇನ್ನೊಂದು ಏನು ರೂಲ್ ಅಂತಂದರೆ, ಈಗ ಇಲ್ಲಿ ಓಪನ್ ಮತ್ತು ಕ್ಲೋಸ್ ಬ್ರೇಸಸ್ಸಿಂದ ಎನ್ಕ್ಲೋಸ್ ಆಗಿತ್ತು ಅಂತಂದರೆ ನಾವು ಫಸ್ಟ್ ಪ್ರೊಡಕ್ಷನ್ನ ಯೂಸ್ ಮಾಡಬಹುದು. ಅದಕ್ಕೆ ರೆಡ್ಯೂಸ್ ಎಸ್ ಟೆನ್ಸ್ ಟು ಎಲ್ ಅಂತ ಬರಿಬಹುದು. ಎಲ್ ಕಾಮ ಎಸ್, ಎಲ್ ಕಾಮ ಎಸ್ ಅಂತಂದ್ರೇನು, ರೆಡ್ಯೂಸ್ ಎಲ್ ಟೆನ್ಸ್ ಟು ಎಲ್ ಕಾಮ ಎಸ್, ಡಾಲರ್ ಓಪನ್ ಬ್ರ್ಯಾಕೆಟ್ ಎಲ್. ಈಗ ಲಾಸ್ಟ್ ಶಿಫ್ಟ್ ಮಾಡಬೇಕು. ಎಲ್ ಏನೂ ಉಳಿದಿಲ್ಲ. ಈಗ ಲಾಸ್ಟಿಗೆ ರೆಡ್ಯೂಸ್ ಎಸ್ ಟೆನ್ಸ್ ಟು ಎಲ್, ಎಸ್ ಬಂತು, ಎಂಟಿ ಇತ್ತು ಅಂತಂದಾಗ ನಾವು ಅಕ್ಸೆಪ್ಟ್ ಮಾಡಬೇಕು. ದಿಸ್ ಈಸ್ ದ ಲಾಸ್ಟ್ ಕ್ವಶನ್ ಆಫ್ SR ಪಾರ್ಸಿಂಗ್.